ಎಲ್ಲರಿಗೂ ನಮಸ್ಕಾರ. ಕ್ಟರ್ಟಲ್ ನಲ್ಲಿ ಸ್ಪೆಷಲ್ ಕಮಾಂಡ್ಸ್ ನ ಬಗೆಗಿನ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಲರ್ನ್ ಕಮಾಂಡ್ ಮತ್ತು ರ್ಯಾಂಡಮ್ ಕಮಾಂಡ್ ಅನ್ನು ಕಲಿಯಲಿದ್ದೇವೆ. ಈ ಟ್ಯುಟೋರಿಯಲ್ ನಲ್ಲಿ ನಾನು ಉಬುಂಟು ಲಿನಕ್ಸ್ ಒಎಸ್ ನ 1204 ನೇ ಆವೃತ್ತಿಯನ್ನು ಮತ್ತು ಕ್ಟರ್ಟಲ್ 081 ಬೀಟಾ ಎಂಬ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇನೆ. ನಿಮಗೆ ಕ್ಟರ್ಟಲ್ ನ ಪ್ರಾಥಮಿಕ ಮಾಹಿತಿ ಇದೆ ಎಂದು ನಾವು ಅಂದುಕೊಂಡಿದ್ದೇವೆ. ಅದಿಲ್ಲವಾದರೆ ಅದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ಜಾಲಪುಟವನ್ನು ನೋಡಿ. ಒಂದು ಹೊಸ ಕ್ಟರ್ಟಲ್ ಅಪ್ಲಿಕೇಶನ್ ಅನ್ನು ತೆರೆಯೋಣ. ಡ್ಯಾಶ್ ಹೋಮ್ ನ ಮೇಲೆ ಕ್ಲಿಕ್ ಮಾಡೋಣ. ಸರ್ಚ್ ಬಾರ್ ನಲ್ಲಿ ಕ್ಟರ್ಟಲ್ ಎಂದು ಟೈಪ್ ಮಾಡೋಣ. ಕ್ಟರ್ಟಲ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡೋಣ. ಮೊದಲು ಲರ್ನ್ ಕಮಾಂಡ್ ಅನ್ನು ನೋಡೋಣ. ಲರ್ನ್ ಎನ್ನುವುದು ಒಂದು ವಿಶೇಷವಾದ ಕಮಾಂಡ್. ಇದು ನಿಮ್ಮ ಕಮಾಂಡ್ ಗಳ ತಯಾರಿಕೆಗೆ ಉಪಯೋಗವಾಗುತ್ತದೆ. ಲರ್ನ್ ಕಮಾಂಡ್ ಎನ್ನುವುದು ಇನ್ಪುಟ್ ಅನ್ನು ತೆಗೆದುಕೊಂಡು ಔಟ್ಪುಟ್ ಅನ್ನು ಕೊಡುತ್ತದೆ. ಹೊಸ ಕಮಾಂಡ್ ಹೇಗೆ ತಯಾರಾಗಿದೆ ಎಂದು ನೋಡೋಣ. ಸ್ಪಷ್ಟವಾಗಿ ನೋಡುವುದಕ್ಕೆ ನಾನು ಪ್ರೋಗ್ರಾಮ್ ಟೆಕ್ಸ್ಟ್ ಅನ್ನು ಝೂಮ್ ಮಾಡುತ್ತೇನೆ. ಸ್ಕ್ವೇರ್ ಅನ್ನು ತಯಾರಿಸಲು ಎಡಿಟರ್ ನಲ್ಲಿ ಕೋಡ್ ಅನ್ನು ಟೈಪ್ ಮಾಡೋಣ. ರಿಪೀಟ್ 4 ಕರ್ಲಿ ಬ್ರಾಕೆಟ್ ನಲ್ಲಿ ಫಾರ್ವರ್ಡ್ 10 ಟರ್ನ್ ಲೆಫ್ಟ್ 90. ಇಲ್ಲಿ 10 ಎಂಬ ಸಂಖ್ಯೆ ಸ್ಕ್ವೇರ್ ನ ಉದ್ದವನ್ನು ಉಲ್ಲೇಖಿಸುತ್ತದೆ. ಈಗ ಲರ್ನ್ ಕಮಾಂಡ್ ಅನ್ನು ಬಳಸಿ ಒಂದು ಸ್ಕ್ವೇರ್ ನ ತಯಾರಿಕೆಗೆ ಬೇಕಾದ ಕಮಾಂಡ್ ಗಳನ್ನು ಕಲಿಯೋಣ. ನಾವು ಸ್ಕ್ವೇರ್ ನ ತಯಾರಿಕೆಗೆ ಬೇಕಾದ ಕಮಾಂಡ್ ಗಳ ಈ ಸೆಟ್ ಅನ್ನು ಸ್ಕ್ವೇರ್ ಎಂದು ಹೆಸರಿಸೋಣ. ಯಾವ ಕಮಾಂಡ್ ಅನ್ನು ಕಲಿಯಬೇಕಾಗಿದೆಯೋ ಅದರ ಹೆಸರಿನ ನಂತರ ಲರ್ನ್ ಕಮಾಂಡ್ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ಸ್ಕ್ವೇರ್ ಇದೆ. ಕೆಳಗೆ ನಮೂದಿಸಿದ ಕೋಡ್ ಅನ್ನು ಟೈಪ್ ಮಾಡೋಣ. ಲರ್ನ್ ಸ್ಪೇಸ್ ಸ್ಕ್ವೇರ್ ಸ್ಪೇಸ್ $x. ಕರ್ಲಿ ಬ್ರಾಕೆಟ್ ಅನ್ನು ಸೇರಿಸೋಣ. 10 ಅನ್ನು $x ಎನ್ನುವುದರಿಂದ ರೀಪ್ಲೇಸ್ ಮಾಡೋಣ. ಹೊಸ ಕಮಾಂಡ್ ಅನ್ನು ನಾವು ಸ್ಕ್ವೇರ್ ಎಂದು ಹೆಸರಿಸಿದ್ದೇವೆ. ಸ್ಕ್ವೇರ್ ತನ್ನ ಗಾತ್ರವನ್ನು ಸೆಟ್ ಮಾಡಲು ಇನ್ಪುಟ್ ಆರ್ಗ್ಯುಮೆಂಟ್ ಆದ $x ಅನ್ನು ತೆಗೆದುಕೊಳ್ಳುತ್ತದೆ. ನೀವು ಈ ಕೋಡ್ ಅನ್ನು ರನ್ ಮಾಡಿದಾಗ ಸ್ಕ್ವೇರ್ ಯಾವ ಔಟ್ಪುಟ್ ಅನ್ನು ಕೊಡುವುದಿಲ್ಲ ಎನ್ನುವುದನ್ನು ಗಮನಿಸಿ. ಲರ್ನ್ ಕಮಾಂಡ್ ಇನ್ನೊಂದು ಕಮಾಂಡ್ ಆದ ಸ್ಕ್ವೇರ್ ಅನ್ನು ಕೇವಲ ಕಲಿಯುತ್ತಿದೆ. ಅದರ ಉಪಯೋಗ ನಂತರ ಆಗಲಿದೆ. ಸ್ಕ್ವೇರ್ ಕಮಾಂಡ್ ಎನ್ನುವುದು ಈಗ ಕೋಡ್ ನ ಉಳಿದ ಭಾಗದಲ್ಲಿ ಒಂದು ಸಾಮಾನ್ಯ ಕಮಾಂಡ್ ನಂತೆ ಉಪಯೋಗಿಸಲ್ಪಡುತ್ತದೆ. ನಾನು ಇಲ್ಲಿ ಇನ್ನೂ ಕೆಲವು ಸಾಲುಗಳನ್ನು ಸೇರಿಸುತ್ತೇನೆ. ಟೈಪ್ ಮಾಡೋಣ. ಗೋ 200, 200 ಸ್ಕ್ವೇರ್ 100. ಸ್ಕ್ವೇರ್ 100 ಕಮಾಂಡ್ ಅನ್ನು ಬಳಸಿ ಟರ್ಟಲ್ 100 ಆಯಾಮದ ಒಂದು ಸ್ಕ್ವೇರ್ ಅನ್ನು ತಯಾರಿಸುತ್ತದೆ. ಈಗ ಕೋಡ್ ಅನ್ನು ರನ್ ಮಾಡೋಣ. ಟರ್ಟಲ್ ಕ್ಯಾನ್ವಾಸ್ ನ ಮೇಲೆ ಸ್ಕ್ವೇರ್ ಅನ್ನು ತಯಾರಿಸುತ್ತದೆ. ಈಗ 100 ನ ಜಾಗದಲ್ಲಿ 50 ಅನ್ನು ಬರೆಯಿರಿ. ಪುನಃ ರನ್ ಮಾಡೋಣ. ಟರ್ಟಲ್ ಪುನಃ 50 ಆಯಾಮದ ಇನ್ನೊಂದು ಸ್ಕ್ವೇರ್ ಅನ್ನು ತಯಾರಿಸುತ್ತದೆ. ಈ ಕಮಾಂಡಿನ ಉಪಯೋಗ ಈ ಪ್ರೋಗ್ರಾಮ್ ನ ಪರಿಧಿಯಲ್ಲಿ ಮಾತ್ರ ಸಾಧ್ಯ ಎನ್ನುವುದನ್ನು ಗಮನಿಸಿ. ನಾನು ಎಡಿಟರ್ ನಿಂದ ಈಗಿನ ಕೋಡ್ ಅನ್ನು ಅಳಿಸುತ್ತೇನೆ. ಕ್ಯಾನ್ವಾಸ್ ಅನ್ನು ಸ್ವಚ್ಛಗೊಳಿಸಲು ಕ್ಲಿಯರ್ ಕಮಾಂಡ್ ಅನ್ನು ಟೈಪ್ ಮಾಡೋಣ ಮತ್ತು ರನ್ ಮಾಡೋಣ. ಮುಂದೆ ನಾವು ರ್ಯಾಂಡಮ್ ಕಮಾಂಡ್ ನ ಬಗ್ಗೆ ಕಲಿಯೋಣ. ರ್ಯಾಂಡಮ್ ಕಮಾಂಡ್ ಇನ್ಪುಟ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಔಟ್ಪುಟ್ ಅನ್ನು ಕೊಡುತ್ತದೆ. ರ್ಯಾಂಡಮ್ ಕಮಾಂಡ್ ಗೆ ಸಿಂಟ್ಯಾಕ್ಸ್ ರ್ಯಾಂಡಮ್ xy ಎಂದಾಗಿರುತ್ತದೆ. ಇಲ್ಲಿ x ಮತ್ತು y ಎಂಬುವು ಇನ್ಪುಟ್ ಗಳಾಗಿವೆ. x ಅತ್ಯಂತ ಕಡಿಮೆ ಇನ್ಪುಟ್ ಅನ್ನು ಮತ್ತು y ಅತ್ಯಂತ ಹೆಚ್ಚು ಔಟ್ಪುಟ್ ಅನ್ನು ನಿಶ್ಚಯಿಸುತ್ತದೆ. ಔಟ್ಪುಟ್ ಎನ್ನುವುದು x ಮತ್ತು y ನಡುವೆ ಆಯ್ಕೆಯಾದ ಯಾವುದೋ ಒಂದು ಸಂಖ್ಯೆಯಾಗಿರುತ್ತದೆ. ಅಪ್ಲಿಕೇಶನ್ ನಲ್ಲಿ ಉಪಯೋಗಿಸುವುದಕ್ಕಾಗಿ ರ್ಯಾಂಡಮ್ ಅನ್ನು ಇಡೋಣ. ನನ್ನ ಟೆಕ್ಸ್ಟ್ ಎಡಿಟರ್ ನಲ್ಲಿ ಈಗಾಗಲೇ ಒಂದು ಕೋಡ್ ಇದೆ. ನಾನು ಕೋಡ್ ಅನ್ನು ವಿವರಿಸುತ್ತೇನೆ. ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಡಿಫಾಲ್ಟ್ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತದೆ. ಇಲ್ಲಿ ರ್ಯಾಂಡಮ್ 1,20 ಎನ್ನುವ ಕಮಾಂಡ್ 1 ಅಥವಾ ಅದಕ್ಕಿಂತ ಹೆಚ್ಚಿನ ಮತ್ತು 20 ಅಥವಾ ಅದಕ್ಕಿಂತ ಕಡಿಮೆಯ ಯಾವುದಾದರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡುತ್ತದೆ ಮತ್ತು ಅದನ್ನು ವೇರಿಯೇಬಲ್ x ಗೆ ಕೊಡುತ್ತದೆ. ರಿಪೀಟ್ ಮತ್ತು ಕರ್ಲಿ ಬ್ರಾಕೆಟ್ ನಲ್ಲಿರುವ ಕಮಾಂಡ್ ಗಳು ಒಂದು ವೃತ್ತವನ್ನು ರಚಿಸುತ್ತವೆ. ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಕೋಡ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ.
ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಪ್ರೋಗ್ರಾಮ್ ಅನ್ನು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಟೈಪ್ ಮಾಡಿ. ಪ್ರೋಗ್ರಾಮ್ ಅನ್ನು ಟೈಪ್ ಮಾಡಿದ ಮೇಲೆ ಟ್ಯುಟೋರಿಯಲ್ ಅನ್ನು ಪುನಃ ಆರಂಭಿಸೋಣ. ನಾವು ಈ ಕೋಡ್ ಅನ್ನು ರನ್ ಮಾಡಿದಾಗ ಟರ್ಟಲ್ ಕ್ಯಾನ್ವಾಸ್ ನ ಮೇಲೆ 1 ಮತ್ತು 20 ರ ಅಳತೆಯ ತ್ರಿಜ್ಯದ ಜೊತೆಗೆ ಒಂದು ವೃತ್ತವನ್ನು ರಚಿಸುತ್ತದೆ. ಈ ಕೋಡ್ ಅನ್ನು ನಾವು ಕೆಲವು ಸಲ ಎಕ್ಸಿಕ್ಯೂಟ್ ಮಾಡೋಣ. ಪ್ರತಿಯೊಂದು ಸಾರಿಯೂ ಬೇರೆ ಬೇರೆ ಗಾತ್ರಗಳಲ್ಲಿ ವೃತ್ತ ರಚನೆಯಾಗಿದೆ ಎನ್ನುವುದನ್ನು ನೀವು ನೋಡಬಹುದು. ಪ್ರತಿ ಸಲ ನೀವು ಈ ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಕ್ಯಾನ್ವಾಸ್ ನ ಮೇಲೆ ವಿಭಿನ್ನವಾದ ತ್ರಿಜ್ಯವುಳ್ಳ ಒಂದು ವೃತ್ತದ ರಚನೆಯಾಗುತ್ತದೆ. ಈಗ ಉದಾಹರಣೆಗೆ ಲರ್ನ್ ಮತ್ತು ರ್ಯಾಂಡಮ್ ಎಂಬ ಎರಡು ಕಮಾಂಡ್ ಗಳನ್ನು ಉಪಯೋಗಿಸೋಣ. ನಾನು ಎಡಿಟರ್ ನಲ್ಲಿ ಈಗಿರುವ ಕೋಡ್ ಅನ್ನು ಅಳಿಸುತ್ತೇನೆ ಮತ್ತು ಕ್ಯಾನ್ವಾಸ್ ಅನ್ನು ಸ್ವಚ್ಛಗೊಳಿಸಲು ಕ್ಲಿಯರ್ ಕಮಾಂಡ್ ಅನ್ನು ಟೈಪ್ ಮಾಡಿ ರನ್ ಮಾಡುತ್ತೇನೆ. ಈಗಾಗಲೇ ನನ್ನ ಹತ್ತಿರ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಕೋಡ್ ಇದೆ. ನಾನು ಈಗ ಕೋಡ್ ಅನ್ನು ವಿವರಿಸುತ್ತೇನೆ. ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಡಿಫಾಲ್ಟ್ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತದೆ. ಕ್ಯಾನ್ವಾಸ್ ಸೈಜ್ 300, ಇದು ಕ್ಯಾನ್ವಾಸ್ ನ ಉದ್ದ ಮತ್ತು ಅಗಲಕ್ಕಾಗಿ 300 ಪಿಕ್ಸೆಲ್ ಅನ್ನು ನಿರ್ಧರಿಸುತ್ತದೆ. $R$G ಮತ್ತು $B ಎನ್ನುವ ಈ ಮೂರು ವೇರಿಯೇಬಲ್ಸ್ ಗಳಾಗಿವೆ. ಅವುಗಳಿಗೆ ನಾನು 0 ಮತ್ತು 255 ರ ನಡುವಿನ ರ್ಯಾಂಡಮ್ ವ್ಯಾಲ್ಯೂಗಳನ್ನು ಕೊಡುತ್ತಿದ್ದೇನೆ. ಕ್ಯಾನ್ವಾಸ್ ಕಲರ್ $R$G ಮತ್ತು $B ಕಮಾಂಡ್ ನಲ್ಲಿ ರೆಡ್, ಗ್ರೀನ್, ಬ್ಲೂ ಮಿಶ್ರಣವು ಹಿಂದಿನ ಹಂತದಲ್ಲಿ R, G ಮತ್ತು B ವೇರಿಯೇಬಲ್ ಗಳಿಗೆ ಕೊಡಲ್ಪಟ್ಟ ವ್ಯಾಲ್ಯೂಗಳಿಂದ ರೀಪ್ಲೇಸ್ ಮಾಡಲ್ಪಟ್ಟಿವೆ. ಈ ಕಮಾಂಡ್ ಕಾರ್ಯಗತವಾದಾಗ ಕ್ಯಾನ್ವಾಸ್ ಕಲರ್ ಸ್ವೇಚ್ಛೆಯಿಂದ ಸೆಟ್ ಆಗುತ್ತದೆ. $red, $blue, $green ಗಳು ವೇರಿಯೇಬಲ್ಸ್ ಗಳ ಬೇರೆ ಸೆಟ್ ಆಗಿದೆ. ಇವುಗಳಿಗೆ 0 ಮತ್ತು 255 ರ ನಡುವಿನ ಯಾವುದಾದರೂ ವ್ಯಾಲ್ಯೂಗಳು ಯಾದೃಚ್ಛಿಕವಾಗಿ ಕೊಡಲ್ಪಟ್ಟಿವೆ. ಪೆನ್ ಕಲರ್ $red, $blue ಮತ್ತು $green ರೆಡ್, ಬ್ಲೂ, ಗ್ರೀನ್ ನ ಮಿಶ್ರಣದ ವ್ಯಾಲ್ಯೂಗಳು ವೇರಿಯೇಬಲ್ಸ್ ಗಳಿಂದ ರೀಪ್ಲೇಸ್ ಮಾಡಲ್ಪಟ್ಟಿವೆ. $red, $green ಮತ್ತು $blue ಅದರಲ್ಲಿ ರ್ಯಾಂಡಮ್ ವ್ಯಾಲ್ಯೂಗಳು ಹಿಂದಿನ ಹಂತದಲ್ಲಿಯೇ ನಿರ್ದಿಷ್ಟಗೊಳಿಸಲ್ಪಟ್ಟಿವೆ. ಕಮಾಂಡ್ ಎಕ್ಸಿಕ್ಯೂಟ್ ಆದಾಗ ಪೆನ್ ನ ಬಣ್ಣವು ಕೂಡ ಯಾದೃಚ್ಛಿಕವಾಗಿ ಸೆಟ್ ಆಗುತ್ತದೆ. ಪೆನ್ ವಿಡ್ತ್ 2 ಪೆನ್ ನ ಅಗಲವನ್ನು 2 ಪಿಕ್ಸೆಲ್ ಗೆ ಸೆಟ್ ಮಾಡುತ್ತದೆ. ನಂತರ ಒಂದು ವೃತ್ತವನ್ನು ತಯಾರಿಸುವುದು ಹೇಗೆ ಎಂದು ಕಲಿಯಲು ನಾನು ಕೋಡ್ ಅನ್ನು ಎಂಟರ್ ಮಾಡಿದ್ದೇನೆ. ಇಲ್ಲಿ $x ಎನ್ನುವುದು ವೃತ್ತದ ಗಾತ್ರವನ್ನು ಪ್ರತಿನಿಧಿಸುತ್ತದೆ. ರಿಪೀಟ್ ಕಮಾಂಡ್ ನ ನಂತರ ಕರ್ಲಿ ಬ್ರಾಕೆಟ್ ನಲ್ಲಿ ಕೋಡ್ ವೃತ್ತವನ್ನು ರಚಿಸುತ್ತದೆ. ಕಮಾಂಡ್ ಗಳ ಮುಂದಿನ ಸೆಟ್ ಗೋ ಕಮಾಂಡ್ ಮತ್ತು ಸರ್ಕಲ್ ಕಮಾಂಡ್. ಇವು ಸೂಚಿಸಿದ ಗಾತ್ರದ ವೃತ್ತಗಳನ್ನು ರಚಿಸುತ್ತವೆ. ಉದಾಹರಣೆಗೆ ಸರ್ಕಲ್ ವಿತ್ ಸೈಜ್ 5 ಇದು 5 ರ ಗಾತ್ರದ ಒಂದು ವೃತ್ತವನ್ನು ಗೋ ಕಮಾಂಡ್ ನಿಂದ X ಮತ್ತು Y ಪೊಸಿಷನ್ ಗಳಲ್ಲಿ ಸೂಚಿತವಾದ ಕೋಆರ್ಡಿನೇಟ್ ಗಳಲ್ಲಿ ರಚಿಸುತ್ತದೆ. ಪ್ರತಿಯೊಂದು ವೃತ್ತಕ್ಕಾಗಿ ನಾನು ಕ್ಯಾನ್ವಾಸ್ ನ ಮೇಲೆ ವಿಭಿನ್ನವಾದ ಸ್ಥಾನವನ್ನು ನಿರ್ದೇಶಿಸಿದ್ದೇನೆ. ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಕೋಡ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ. ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಪ್ರೋಗ್ರಾಮ್ ಅನ್ನು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಟೈಪ್ ಮಾಡಿ. ಪ್ರೋಗ್ರಾಮ್ ಅನ್ನು ಟೈಪ್ ಮಾಡಿದ ಮೇಲೆ ಟ್ಯುಟೋರಿಯಲ್ ಅನ್ನು ಪುನಃ ಆರಂಭಿಸೋಣ. ನಾನು ಈ ಕೋಡ್ ಅನ್ನು ಫುಲ್ ಸ್ಪೀಡ್ ನಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೇನೆ. ರನ್ ಆಪ್ಷನ್ ನಲ್ಲಿ ನೀವು ನಿರ್ದಿಷ್ಟವಾದ ಯಾವುದೇ ವೇಗದಲ್ಲಿಯಾದರೂ ಈ ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡಬಹುದು. ನಾನು ಈ ಕೋಡ್ ಅನ್ನು ಕೆಲವು ಸಲ ರನ್ ಮಾಡುತ್ತೇನೆ. ನೀವು ಪೆನ್ ಕಲರ್ ಮತ್ತು ಕ್ಯಾನ್ವಾಸ್ ಕಲರ್ ಗಳ ಸ್ವೇಚ್ಛೆಯಾಗಿ ಸೆಟ್ ಆದ ವ್ಯಾಲ್ಯೂಗಳಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪ್ರತಿಯೊಂದು ಉತ್ಪಾದನೆಯಲ್ಲಿಯೂ ಪೆನ್ ನ ಬಣ್ಣ ಮತ್ತು ಕ್ಯಾನ್ವಾಸ್ ನ ಬಣ್ಣ ಬದಲಾಗಿರುವುದನ್ನು ಗಮನಿಸಿ. ನಿಮಗೆ ಬೇಕಾದಷ್ಟು ಸಲ ನೀವು ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡಬಹುದು ಮತ್ತು ಪೆನ್ ನ ಮತ್ತು ಕ್ಯಾನ್ವಾಸ್ ನ ರ್ಯಾಂಡಮ್ ಸೆಟ್ ವ್ಯಾಲ್ಯೂಗಳಲ್ಲಿ ಬದಲಾವಣೆಗಳನ್ನು ಗಮನಿಸಬಹುದು. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಂಕ್ಷೇಪವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಲರ್ನ್ ಕಮಾಂಡ್ ಮತ್ತು ರ್ಯಾಂಡಮ್ ಕಮಾಂಡ್ ಅನ್ನು ಕಲಿತಿದ್ದೇವೆ. ನಿಮಗೆ ಅಸೈನ್ಮೆಂಟ್ ಗಾಗಿ ಲರ್ನ್ ಕಮಾಂಡ್ ಅನ್ನು ಬಳಸಿ ನಿಮ್ಮ ಕ್ಯಾನ್ವಾಸ್ ನ 4 ಮೂಲೆಗಳಲ್ಲಿ ಪಂಚಭುಜವನ್ನು, ಚೌಕವನ್ನು, ಆಯತವನ್ನು, ಷಡ್ಭುಜಾಕೃತಿಯನ್ನು ರಚಿಸಿ ಹಾಗೂ ಕ್ಯಾನ್ವಾಸ್ ನ ಕೇಂದ್ರದಲ್ಲಿ ಒಂದು ವೃತ್ತವನ್ನು ರಚಿಸಿ. ರ್ಯಾಂಡಮ್ ಕಮಾಂಡ್ ಅನ್ನು ಬಳಸಿ ವಿವಿಧ ರೀತಿಯ ಬಣ್ಣಗಳನ್ನು ತಯಾರಿಸಿ ಮತ್ತು ನಿಮ್ಮ ಜ್ಯಾಮಿತಿಯ ಆಕಾರ ಮತ್ತು ಕ್ಯಾನ್ವಾಸ್ ಗಳನ್ನು ಕಸ್ಟಮೈಜ್ ಮಾಡಿ.
ಈ URL ನಲ್ಲಿ ಸಿಗುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವನ್ನು ತಿಳಿಸುತ್ತದೆ. ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ವಿವರಣೆಗೆ contact@spoken tutorialorg ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಅ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ. ಇದು ಭಾರತ ಸರ್ಕಾರದ MHRD ಯ ICT ಮಾಧ್ಯಮದ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನಿಂದ ಸಮರ್ಥಿತವಾಗಿದೆ. ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಲಿಂಕ್ ನಲ್ಲಿ ಸಿಗುತ್ತದೆ. ಈ ಸ್ಕ್ರಿಪ್ಟ್ ಬೆಂಗಳೂರಿನ IT ಫಾರ್ ಚೇಂಜ್ ನ ಕೊಡುಗೆಯಾಗಿದೆ. ಈ ಸ್ಕ್ರಿಪ್ಟ್ ನ ಅನುವಾದಕಿ ಬೆಂಗಳೂರಿನಿಂದ ನಾಗರತ್ನ ಹೆಗಡೆ ಹಾಗೂ ಪ್ರವಾಚಕ IIT ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.